ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಟಿ ಇ ಟಿ ಸೈಕಾಲಜಿ ರಿಗಾರ್ಡಿಂಗ್ ಪೆಡಗೋಜಿ ಕ್ವಶನ್ಸ್ ಅನ್ನು ತಂದೀನಿ. ಪೆಡಗೋಜಿ ಕ್ವಶನ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಟಿ ಇ ಟಿ ಇರ್ಬೋದು, ಸಿ ಇ ಟಿ ಇರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ಇದು ಉಪಯೋಗವಾಗ್ತದೆ. ಪೆಡಗೋಜಿ ಕ್ವಶನ್ಸ್ಗಳು ಇದು ವೆರಿ ಇಂಪಾರ್ಟೆಂಟು. 10ರಿಂದ 15 ಮಾರ್ಕ್ಸ್ ತೊಗೊಳಿಕ್ಕೆ ಇದು ನಮಗೇನು ಮಾಡ್ತದೆ, ಸಹಾಯವನ್ನು ಮಾಡ್ತದೆ. ಈಗ ಸಮಯ ಬಹಳಷ್ಟು ಕಡಿಮೆ ಇರುವುದರಿಂದ ನಾವು ಶಾರ್ಟಾಗಿ ಏನು ಮಾಡಬೇಕಾಗೈತಿ ಅಂದ್ರೆ ಟಾಪಿಕ್ಗಳನ್ನು ಚೂಸ್ ಮಾಡಿ ಅದನ್ನು ಮೈಂಡ್ನಲ್ಲಿ ಇಟ್ಕೋಬೇಕಾಗ್ತದೆ. ಸೊ ಇವಾಗ ಏನಿದೆಪ್ಪ ಅಂತಂದ್ರೆ ಶಾರ್ಟಾಗಿ ಪೆಡಗೋಜಿ ಕ್ವಶನ್ಸ್ ಅನ್ನೋದಕ್ಕಿಂತನೂ ಪೆಡಗೋಜಿ ಟಾಪಿಕ್ಸ್ಗಳನ್ನು ತಂದಿದ್ದೀನಿ. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ಪರ್ಪಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಬಹಳಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾಯಿದೆ ಅಂತ ನನ್ನ ಭಾವನೆ ಇದೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಬೇಕಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ. 10ರಿಂದ 15 ಮಾರ್ಕ್ಸ್ ಪಡೆದುಕೊಳ್ಳಿಕ್ಕೆ ಇದು ಬಹಳಷ್ಟು ಯೋಗ್ಯವಾದಂತಹ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ತಂದಿದ್ದೀನಿ. ಸೈಕಾಲಜಿ ರಿಗಾರ್ಡಿಂಗ್ ಅಥವಾ ಪೆಡಗೋಜಿ ರಿಗಾರ್ಡಿಂಗ್ ಕಲಿಕೆ ಒಂದು ನಿರಂತರ ಪ್ರಕ್ರಿಯೆ. ನಮಗೆ ಗೊತ್ತಿರಬೇಕಿದು ಕಲಿಕೆಯ ಎಂಥ ಪ್ರಕ್ರಿಯೆ ಇದು ನಿರಂತರವಾದ ಪ್ರಕ್ರಿಯೆ. ಹೌದಾ? ಹುಟ್ಟಿನಿಂದ ಸಾಯುವವರೆಗೂ ಏನು ಮಾಡಬೇಕು, ಕಲಿಯುತ್ತಲೇ ಇರ್ತಾನೆ ಮನುಷ್ಯ. ಹೌದಾ? ಸೊ ಇದು ನಿರಂತರವಾದಂತಹ ಪ್ರಕ್ರಿಯೆ. ಹೌದಾ? ಮಗು ಕಲಿಕೆಯ ಕೇಂದ್ರ ಬಿಂದು. ಮಗು ಏನಾಗಿರ್ತಾನೆ ಇಲ್ಲಿ? ಕಲಿಕೆಯ ಕೇಂದ್ರ ಬಿಂದು. ಇಲ್ಲಿ ಶಿಕ್ಷಕ ಕಲಿಕೆಯ ಕೇಂದ್ರ ಬಿಂದು ಆಗೋಂಗಿಲ್ಲ. ಮಗು ಇದ್ದುದು ಕಲಿಕೆಯ ಕೇಂದ್ರ ಬಿಂದು ಆಗ್ತದೆ. ಹೌದಾ? ಶಿಕ್ಷಕ ಅವು ಸಹಾಯಕ. ಶಿಕ್ಷಕನಿಗೆ ನಾವೇನಂತ ಕರಿತೀವಿ? ಸಹಾಯಕ ಅಂತ ಕರಿತೀವಿ ನಾವು. ಹೊರತು ಮಗು ಕಲಿಕೆಯ ಕೇಂದ್ರ ಬಿಂದು. ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ನಮಗಿರುವುದು ಯಾವ ಎಜುಕೇಷನ್? ಈಗ ನಾವು ಕಲಿಸ್ತಾ ಇತ್ತು ಎಜುಕೇಷನ್ ಯಾವುದು? ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಪಠ್ಯಕ್ರಮ ಯಾವತ್ತೂ ಮಗುವಿನ ಆಧಾರದ ಮೇಲೆ ಇರ್ತದೆ. ಹೌದಾ? ಇದು ನಮ್ಮ ಮೈಂಡ್ನಲ್ಲಿ ಸೆಟ್ ಆಗಿರಬೇಕು ನಾವು. ಹೌದಾ? 3ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಮಾಡುತ್ತಾ ಕಲಿ. ಈಗ ನಾವು ಕಲಿಸುವಂತಹ ಪಠ್ಯ ಪುಸ್ತಕಗಳು ಯಾವ ಆಧಾರದ ಮೇಲೆ ಇರ್ತಾವಪ್ಪ ಅಂದರೆ ಜಾನ್ ಡ್ಯೂವಿ ಅವರು ಹೇಳಿದಂತಹದ ಮಾಡುತ್ತಾ ಕಲಿ. ಹೌದಾ? ಮಾಡುತ್ತಾ ಕಲಿ, ಕ್ರಿಯಾತ್ಮಕ ಕಲಿಕೆ ಅಥವಾ ಅನುಭವ ಆಧಾರಿತ ಕಲಿಕೆ. ಪ್ರಾಕ್ಟಿಕಲ್ ನಾವೇನು ಮಾಡ್ತೀವಿ? ಪ್ರಾಕ್ಟಿಕಲ್ ಮಾಡ್ತಾ ಮಗು ಇದ್ದುದು ಕಲಿಬೇಕು. ಈ ರೀತಿ ಈಗಿನ ಶಿಕ್ಷಣ ಪದ್ಧತಿ ಇದೆ. ಇದನ್ನು ನಾವು ಮೊದಲು ತಿಳ್ಕೋಬೇಕು. ಹೌದಾ? ಸೊ 4th ಪಾಯಿಂಟ್ ಈಸ್ ಪ್ರೇರಣೆ ಇದ್ದುದು ಮಹತ್ವಪೂರ್ಣ ಆಗಿರ್ತೈತಿ. ಈ ಕಲಿಕೆಯಲ್ಲಿ ಏನಾಗಿರ್ತೈತಿ? ಪ್ರೇರಣೆ ಇದ್ದಿದ್ದು ಮಹತ್ವಪೂರ್ಣ ಅಂಶವನ್ನು ಹೊಂದಿರ್ತದೆ. ಅದು ಆಂತರಿಕ ಪ್ರೇರಣೆ ಇರಬಹುದು ಅಥವಾ ಬಾಹ್ಯ ಪ್ರೇರಣೆ ಇರಬಹುದು. ಪ್ರೇರಣೆ ಇದ್ದುದು ಮಹತ್ವಪೂರ್ಣ ಅಂಶವನ್ನು ಹೊಂದಿರ್ತೈತಿ ಎಲ್ಲಿ? ಮಗುವಿಗೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಸಿದ್ಧತೆ, ರೆಡಿನೆಸ್ ಬಗ್ಗೆ ಯಾರು ಹೇಳ್ತಾನೆ ಇಲ್ಲಿ? ಥಾರ್ನ್ಡೈಕ್ ಹೇಳ್ತಾರೆ. ಥಾರ್ನ್ಡೈಕ್ ಇದ್ದವ ಹೇಳ್ತಾನೆ. ಏನು ಹೇಳ್ತಾನೆ? ಮಗುವಿನ ದೈಹಿಕ ಮಾನಸಿಕ ಸಿದ್ಧತೆ ಇದ್ದರೆ ಮಗು ಇದ್ದುದು ಉತ್ತಮವಾಗಿ ಕಲಿತದ. ಮಗು ಕಲೀಲಿಕ್ಕೆ ಏನಿರಬೇಕು? ಆ ಮಗು ಇದ್ದುದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧನಾಗಿರಬೇಕು. ಆವಾಗ ಮಗು ಇದ್ದುದು ಕಲಿತದ. ರೆಡಿನೆಸ್ ಆಗಿರಬೇಕು, ರೆಡಿ ಆಗಿರಬೇಕು ಕಲೀಲಿಕ್ಕೆ. ಮಾನಸಿಕವನ್ನು ಆಗಿರಬೇಕು ಮತ್ತು ದೈಹಿಕವಾಗಿ ಆಗಿರಬೇಕು. ಅದಕ್ಕಾಗಿಯೇ LKG UKG ಎಷ್ಟು ವರ್ಷಕ್ಕೆ ಹೋಗಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಯಾವ ವರ್ಷನಲ್ಲಿ ಇರಬೇಕು ಅನ್ನೋದನ್ನು ಗೌರ್ಮೆಂಟ್ ಇದ್ದುದು ರೂಲ್ಸ್ ಮಾಡಿದೆಯಲ್ಲ. ಸೊ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇದ್ದುದು ಗೊತ್ತಿರಬೇಕು. ನೆಕ್ಸ್ಟ್ 6ನೇ ಪಾಯಿಂಟು ಸರಳ ಮತ್ತು ಸಂಕೀರ್ಣ ಕಲಿಕೆ. ಮೂಲಭೂತದಿಂದ ಮುಂದುವರಿಯುವ ಕಲಿಕೆ ಕ್ರಮಗಳ ಬಗ್ಗೆ ಇಲ್ಲಿ ನಮಗೆ ಮಾಹಿತಿ ಇರಲೇಬೇಕಾಗ್ತದೆ. ಕಲಿಕೆ ಇರ್ತೈತಪ್ಪ ಅಂದರೆ ಸರಳದಿಂದ ಸಂಕೀರ್ಣತೆ ಕಡೆಗೆ ಹೋಗಬೇಕು. ಹೌದಾ? ಈಸಿಯಿಂದ ಡಿಫಿಕಲ್ಟ್ ಕಡೆಗೆ ಹೋಗಬೇಕು. ಇದು ನಮ್ಮ ಕಲಿಕೆಯ ಪ್ರಕ್ರಿಯೆ. ವೈಯಕ್ತಿಕ ಭೇದಗಳು. ಪ್ರತಿ ಮಗು ತನ್ನ ವೇಗದಲ್ಲಿ ಕಲಿಯುತ್ತದೆ. ಪ್ರತಿ ಮಗು ಭಿನ್ನವಾಗಿರ್ತದೆ. ಒಂದಕ್ಕೊಂದು ಅವ್ರ ಮೆಂಟಲ್ ಎಬಿಲಿಟಿ ಇರ್ಬೋದು, ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ. ಪ್ರತಿ ಮಗುವು ತನ್ನ ವೇಗದಲ್ಲಿ ಕಲಿಯುತ್ತದೆ. ತನ್ನದೇ ಆದ ತನ್ನ ವೇಗದಲ್ಲಿ ಒಂದು ಮಗು ಹೆಚ್ಚಿನ ಫಾಸ್ಟಾಗಿ ಕಲಿತದೆ ಒಂದು ಕಾನ್ಸೆಪ್ಟನ್ನು. ಇನ್ನೊಂದು ಮಗು ಇದ್ದುದು ಬಹಳಷ್ಟು ಅದೇ ಕಾನ್ಸೆಪ್ಟನ್ನು ಒಂದು ಸ್ವಲ್ಪ 2-3 ಸಲ ಓದಿದಾದ್ಮೇಲೆ ಕಲಿತದೆ. ಇನ್ನೊಂದು ಮಗು ಇದ್ದುದು ಒಂದು 10 ಸಲ ತಲೆಯಾಗ ಓದಿದ ಮೇಲೆ ಅದಕ್ಕೇನಾಗ್ತದೆ? ಮೈಂಡ್ನಲ್ಲಿ
ಪ್ರಿಂಟ್ ಆಗ್ತದೆ. ಸೊ ಮಗು ಇದು ತನ್ನದೇ ಆದ ಒಂದು ವೇಗದಲ್ಲಿ ಏನಾಗ್ತೈತಿ ಕಲಿತಾ ಇರ್ತದೆ. ಸೊ ಅದು ವೈಯಕ್ತಿಕ ಭೇದಗಳು ನಾವು ಗೊತ್ತಿರಬೇಕು. ಬಲವರ್ಧನೆ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ, ಅದರ ಬಗ್ಗೆ ಸ್ಕಿನ್ನರ್ ಹೇಳ್ತಾನೆ. ರೀಇನ್ಫೋರ್ಸ್ಮೆಂಟ್, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್, ನಾವು ಮಗುವಿಗೆ ಪ್ರಶಂಸೆಯನ್ನು ಮಾಡುವುದರ ಮುಖಾಂತರನೂ ಕೂಡ ಕೆಲವೊಂದನ್ನು ರೀಇನ್ಫೋರ್ಸ್ಮೆಂಟನ್ನು ಮಾಡಬಹುದು. ಅವನಿಗೆ ಒಂದು ಪಾಸಿಟಿವಿಟಿಯನ್ನು ಕೊಡಬಹುದು. ಹೌದಾ? ಅನಾನುಕೂಲವನ್ನು ತೆಗೆಯುವುದರ ಮುಖಾಂತರ ನೆಗೆಟಿವಿಟಿಯನ್ನು ಮಗುವಿನಿಂದ ನಾವು ಹೊರಗೆ ಹಾಕಬಹುದು. ಹೌದಾ? ದಂಡನೆಯನ್ನು ತಪ್ಪಿಸಬೇಕು. ದಂಡನೆಯನ್ನು ಕೊಡಬಾರ್ದು. ಇವಾಗಂತೂ ಮೆಜಾರಿಟಿ ಬಡಿಯೋದಂತೂ ಇಲ್ಲವೇ ಇಲ್ಲ. ಸೊ ಆದರೂ ಕೆಲವೊಂದು ಕಡೆ ನಡೀತದೆ. ಬಟ್ ದಂಡನೆಯಿಂದ ಏನಾಗಿರಬೇಕು, ನಾವು ತಪ್ಪಿಸಬೇಕು. ಹೌದಾ? ಸೊ ಪಾಸಿಟಿವ್ ಪ್ರಶಂಸೆ, ಅನಾನುಕೂಲತೆಯನ್ನು ಹೊಡೆದಾಕುವುದು ಮತ್ತು ದಂಡನೆಯಿಂದ ತಪ್ಪಿಸಬೇಕು. ನೆಕ್ಸ್ಟ್, ಸಾಮಾಜಿಕ ಸಂವಹನದಿಂದ ಕಲಿಕೆ. ವೆಗೋಟ್ಸ್ಕಿ ಹೇಳ್ತಾರೆ ಅದನ್ನು. ವೆಗೋಟ್ಸ್ಕಿ ಏನು ಹೇಳ್ತಾರೆ? ಸಾಮಾಜಿಕ ಸಂವಹನದಿಂದ ಕಲಿಕೆ. ಮಗು ಸಮಾಜದ ಮಾತುಕತೆಯಿಂದ, ಸಂವಹನದಿಂದ ಕಲಿಕೆಯನ್ನು ಪ್ರಾರಂಭ ಮಾಡ್ತದೆ. ಹೌದೇ? ಸ್ಕ್ಯಾಫೋಲ್ಡಿಂಗ್ ಇರ್ಬೋದು, ಗ್ರೂಪ್ ಲರ್ನಿಂಗ್ ಇರ್ಬೋದು. ಪಿಯರ್ ಗ್ರೂಪ್ ಲರ್ನಿಂಗ್ ಅಂದರೆ ಸಣ್ಣ ಸಣ್ಣ ಗುಂಪುಗಳಾಗಿ ಮಾಡಿ ಆ ಗುಂಪಿನಲ್ಲಿ ಅದೇನು ಮಾಡ್ತೈತಿ, ಕಲಿತಾ ಹೋಗ್ತೈತಿ. ದಟ್ ಈಸ್ ಗ್ರೂಪ್ ಲರ್ನಿಂಗ್ ಅಂತ ಕರಿತೀವಿ ನಾವು. ಹೌದಾ? ಹಳೆಯ ಜ್ಞಾನ ಹೊಸ ಕಲಿಕೆಗೆ ಆಧಾರವಾಗ್ತದೆ. ಪೂರ್ವ ಜ್ಞಾನ ಇದ್ದದ್ದು ಹೊಸ ವಿಷಯ ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡ್ತದೆ. ಕಲಿಕೆಯ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಪಾಸಿಟಿವ್ ಇದ್ದುದು ಸಹಾಯಕವಾಗಿರ್ತೈತಿ, ನೆಗೆಟಿವ್ ಇದ್ದು ಗೊಂದಲ ಮತ್ತು ತಪ್ಪು ಕಲಿಕೆಯನ್ನು ಮಾಡಿಕೊಡ್ತದೆ. ಹೌದಾ? ಕಂಡುಹಿಡಿಯುವ ಕಲಿಕೆ. ಬ್ರೂನರ್ ಹೇಳ್ತಾನೆ, ಏನು ಮಗು ಸ್ವತಃ ಹುಡುಕಿ ತೆಗೆದುಕೊಳ್ಳುವಂಥ ಲರ್ನಿಂಗನ್ನು ಕಲ್ಕೋಬೇಕು. ತನ್ನನ್ನು ತಾನು, ಈಗ ಹೊಸ ಒಂದು ಕಾನ್ಸೆಪ್ಟನ್ನು ನೀವು ಹೇಳಿದ್ರಪ್ಪ ಅಂತಂದರೆ ಅದನ್ನು ನಾವು ಹುಡುಕಬೇಕು. ಹೌದಾ? ಯಾವುದೇ ಒಂದು ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಆ ಸೆಂಟೆನ್ಸು ಇದನ್ನು ಡಿಕ್ಷನರಿದಲ್ಲಿ ನಾವು ಹುಡುಕ್ತೀವಲ್ಲ, ಅದರ ಅರ್ಥ ಏನಂತ ಹೇಳಿ ಆ ರೀತಿಯಾಗಿ ಮಗು ಹೊಸದನ್ನು ಹುಡುಕಿ ತಿಳಿದುಕೊಳ್ಳುವ ಲರ್ನಿಂಗ್ ಇದ್ದಿದ್ದು ಆ ಕಂಡುಹಿಡಿಯೋ ಬ್ರೂನರ್ ಹೇಳ್ತಾನೆ. ಆ ರೀತಿ ಲರ್ನಿಂಗ್ ಇರಬೇಕಂತ ಬ್ರೂನರ್ ಹೇಳ್ತಾರೆ. ಬಹುಬುದ್ಧಿಮಾನತೆ, ಗಾರ್ಡನರ್ ಹೇಳ್ತಾರೆ. ಬಹುಬುದ್ಧಿಮಾನತೆ ಬಗ್ಗೆ ಭಿನ್ನ ಬುದ್ಧಿಮತ್ತೆ, ಭಾಷಾ, ಗಣಿತ, ಸಂಗೀತ, ಕ್ರೀಡೆ, ಸಾಮಾಜಿಕ ಬೇರೆ ಬೇರೆ ಬುದ್ಧಿಮಾನತೆಯನ್ನು ಅಲ್ಲಿ ಹೇಳ್ತಾರೆ. ತಕ್ಷಣದ ಪ್ರತಿಕ್ರಿಯೆ, ಫೀಡ್ಬ್ಯಾಕ್. ತಕ್ಷಣದ ಸ್ಪಷ್ಟ ಫೀಡ್ಬ್ಯಾಕ್ ಉತ್ತಮ ಕಲಿಕೆಗೆ ಒಂದು ದಾರಿಯಾಗಿರ್ತೈತಿ. ನಾವು ಫೀಡ್ಬ್ಯಾಕನ್ನು ಕೊಡಬೇಕು. ಮಗು ಎಕ್ಸಾಮ್ ಬರೆದ ತಕ್ಷಣ ಅದಕ್ಕೇನು ಅನ್ಬೇಕು, ನಾವು ಅದಕ್ಕೆ ರಿಸಲ್ಟನ್ನು ಕೊಡಬೇಕು. ನೀ ಹೀಗೆ ಮಾಡಿದೀಯಾ ಅನ್ನೋದನ್ನು, ಯಾವ ರೀತಿ ಅವನ ರಿಸಲ್ಟ್ ಆಗಿದೆ, ಅವನು ಏನು ತಪ್ಪುಗಳನ್ನು ಮಾಡಿದ್ದಾನೆ ಅನ್ನೋದನ್ನು ನಾವು ಫೀಡ್ಬ್ಯಾಕ್ ಕೊಟ್ಟಿದ್ದಪ್ಪ ಅಂದ್ರೆ, ಸ್ಪಷ್ಟ ಫೀಡ್ಬ್ಯಾಕ್ ಇತ್ತಪ್ಪ ಅಂತಂದ್ರೆ ಮಗು ಇದ್ದಿದ್ದು ಏನು ತಪ್ಪು ಮಾಡಿದ್ದನ್ನು ಅದೇನು ಮಾಡ್ತೈತೆ, ಸರಿ ಮಾಡ್ಕೋತದ. ಅರ್ಥಪೂರ್ಣ ಕಲಿಕೆ ಇದ್ದಿದ್ದು ಅರ್ಥಪೂರ್ಣವಾಗಿರಬೇಕು. ಜೀವನಕ್ಕೆ ಸಂಬಂಧಿಸಿದ ಉದಾಹರಣೆಗಳಿಂದ ಕಲಿಕೆ ಇದ್ದಿದ್ದು ದೀರ್ಘಕಾಲ ನೆನಪಾಗಿರ್ತದೆ, ನೆನಪಿನಲ್ಲಿ ಉಳಿತೈತಿ. ಸೊ ಅಂಥ ಉದಾಹರಣೆಗಳೊಂದಿಗೆ ನಾವೇನು ಮಾಡಬೇಕು, ಮಕ್ಕಳಿಗೆ ಕಲಿಸಿದ್ದೇ ಆದ್ರೆ ಅವರೇನಾಗ್ತೈತಿ, ಮಕ್ಕಳಿಗೆ ಅರ್ಥಪೂರ್ಣ ಕಲಿಕೆ ಆಗ್ತದೆ. ಯಾವುದೋ ಒಂದು ಉದಾಹರಣೆ ನಾವು ಹೇಳಿದಪ್ಪ ಅಂತಂದರೆ ಅದನ್ನು ಬೇರೆ ಬೇರೆ ಉದಾಹರಣೆಗಳ ಮೂಲಕ ಅದನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಸೊ ಇವಿಷ್ಟು ಏನಾಗಿರ್ತಪ್ಪ ಅಂದರೆ ಇಂಪಾರ್ಟೆಂಟ್ ಮಗು ಕೇಂದ್ರಿತ ಶಿಕ್ಷಣದ ಪೆಡಗೋಜಿ ಕ್ವಶನ್ಸ್ಗಳು ಇವು. ನಿಮಗೆ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.